ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗ ನಾಪತ್ತೆ ಆಗಿದ್ದಾನೆ. 22 ವರ್ಷದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಅಂತ ನಾಪತ್ತೆ ಆದಂತಹ ಸ್ಟೂಡೆಂಟ್. ಬರ್ಕ್ಲಿಯ ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಾಕೇತ್ ಓದ್ತಾ ಇದ್ದ. ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ರಾಯಭಾರ ಕಚೇರಿಯಿಂದ ಈ ಕುರಿತಂತೆ ಮಾಹಿತಿ ಕೂಡ ಸಿಕ್ಕಿದೆ. ಕುಟುಂಬಸ್ಥರಿಗೆ ಮಾಹಿತಿಯನ್ನು ಅಧಿಕಾರಿಗಳು ರವಾನಿಸಿದ್ದಾರೆ. ಸ್ಥಳೀಯ ಪೊಲೀಸರಿಂದ ಸಾಕೇತ್ಗಾಗಿ ಹುಡುಕಾಟ ಮುಂದುವರಿತಾ ಇದೆ. ಬಟ್ ಇದರಲ್ಲಿ ನಾನಾ ಅನುಮಾನಗಳಿದ್ದಾವೆ. ಬಿಕಾಸ್ ಆತ ನಾಪತ್ತೆ ಆದಂತಹ ರೀತಿ ಆಗಿದೆ. ಸಾಕೇತ್ ನಾಪತ್ತೆಗೆ ಸಂಬಂಧಪಟ್ಟಂತೆ ತೀವ್ರ ಕಳವಳವನ್ನು ಆತನ ಫೆಲೋ ಕಲೀಗ್ಸ್ ಮತ್ತು ಸಹ ವಿದ್ಯಾರ್ಥಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದೇ ಹುಡುಗ ನಾಪತ್ತೆ ಆಗಿರೋದು. ಬರ್ಕ್ಲಿಯ ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಈತ ಓದ್ತಾ ಇದ್ದ. ಹೈಯರ್ ಸ್ಟಡೀಸ್ಗೆ ಅಂತ USA ಹೋದವನು ಏಕಾಏಕಿ ನಾಪತ್ತೆಯಾಗಿದ್ದಾನೆ. ಅಮೆರಿಕಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ವಿಚಾರವಾಗಿ ಇತ್ತೀಚೆಗೆ ಕೆಲ ಕಳವಳಕಾರಿ ಬೆಳವಣಿಗೆಗಳಾಗಿದೆ. ಟಾರ್ಗೆಟೆಡ್ ಕಿಲ್ಲಿಂಗ್ಸು, ಟಾರ್ಗೆಟೆಡ್ ಶೂಟಿಂಗ್ಸು ಅಂತೆಲ್ಲ. ಸೊ ಮತ್ತೊಬ್ಬ ಇಂಡಿಯನ್ ಸ್ಟೂಡೆಂಟ್ ನಾಪತ್ತೆ ಆಗಿರೋದು. ಇನ್ನು ನಾಪತ್ತೆಯಾದ ಸ್ಥಳ ನೋಡಿ, ನಾನು ಆಗಲೇ ಅನುಮಾನ ಮೂಡಿಸುವಂತಿದೆ ಅಂತ ಹೇಳ್ತಾ ಇದ್ನಲ್ಲ, ಯಾಕಂದರೆ ಸ್ಥಳದ ಕೆಲ ಫೋಟೋಸ್ ಆಗಿದೆ. ಒಂದು ಕೆರೆ ಹತ್ರ ಆತ ನಾಪತ್ತೆ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಲಾಸ್ಟ್ ಲೊಕೇಶನ್ ಎಲ್ಲಿ ಟ್ರೇಸ್ ಔಟ್ ಆಗಿರೋದು, ಮತ್ತೆ ನಾಪತ್ತೆ ಆಗೋ ಸಂದರ್ಭ ಅಥವಾ ಅದಕ್ಕೂ ಮುಂಚೆ ಈತನ ಫ್ರೆಂಡ್ಸ್ ಜೊತೆಗೆ ಈತನ ಕಾಂಟ್ಯಾಕ್ಟ್ ಯಾವಾಗ ಆಗಿತ್ತು, ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಯಾವಾಗ ಆಗಿತ್ತು, ಏನೇನು ಮಾಹಿತಿ ಇದೆ? ಮಮತಾ, ಈಗ ಸಾಕೇತ್ ನಾಪತ್ತೆ ಆಗಿರುವಂಥದ್ದು ಕಳೆದ ಸೋಮವಾರ ಈತ ಕಡೆಯದಾಗಿ ಸ್ನೇಹಿತರ ಜೊತೆಗೆ ಇದ್ದ. ಸೋಮವಾರ ಸಂಜೆ ಈತ ನಾಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿಗಳಿಗೆ ಹೊರಬರ್ತಾ ಇರುವಂಥದ್ದು. ಮೊದಲ ಒಂದೆರಡು ದಿನ ಸಾಮಾನ್ಯ ಹುಡುಕಾಟವನ್ನು ನಡೆಸಲಾಗಿತ್ತು, ಆದರೆ ಆತನ ಪತ್ತೆ ಸಾಧ್ಯವಾಗಿರಲಿಲ್ಲ. ಅದಾದ ಬಳಿಕ ಪೊಲೀಸ್ ದೂರನ್ನು ಕೂಡ ಕೊಡಲಾಗಿತ್ತು. ಇದಾದ ಬಳಿಕ ಆತನ ಹುಡುಕಾಟವನ್ನು ಈಗ ತೀವ್ರಗೊಳಿಸಲಾಗಿರುವಂಥದ್ದು. ಕಡೆಯದಾಗಿ ಭಾನುವಾರ ಈತ ಕುಟುಂಬಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದ, ಮತ್ತು ಸೋಮವಾರ ಎಂದಿನಂತೆ ಕ್ಲಾಸ್ಗಳಿಗೂ ಕೂಡ ಈತ ಅಟೆಂಡ್ ಮಾಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೋಮವಾರ ಸಂಜೆಯ ಬಳಿಕ ಈತ ಬರ್ಕ್ಲಿಯ ಯೂನಿವರ್ಸಿಟಿಯ ಸುತ್ತಮುತ್ತಲಿರುವಂತಹ ಒಂದು ಕೆರೆಯ ಭಾಗದಲ್ಲಿ ಈತ ನಾಪತ್ತೆಯಾಗಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಆತನ ಸ್ನೇಹಿತ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗ ಅಲ್ಲಿರುವಂತಹ ಕಾನ್ಸುಲೇಟ್ ಮತ್ತೆ ವಿದ್ಯಾರ್ಥಿಗಳ ಸಂಘ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಆತನನ್ನ ಹುಡುಕಾಟಕ್ಕೆ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಎಲ್ಲಿದ್ದಾನೆ, ಏನಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳು ಕೂಡ ಸಿಕ್ಕಿಲ್ಲ. ಹೀಗಾಗಿ ಒಂದು ರೀತಿ ಆತಂಕಕಾರಿ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಆತನ ಹುಡುಕಾಟವನ್ನು ಕೂಡ ಈಗ ಪೊಲೀಸರು ಕೂಡ ತೀವ್ರಗೊಳಿಸಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ನಾಪತ್ತೆ ಆಗಿರೋದು ಒಂದು ಕೆರೆ ಬಳಿ, ಒಂದು ಬೆಟ್ಟ ಪ್ರದೇಶದಲ್ಲಿ ನಾಪತ್ತೆ ಆಗಿದ್ದಾನೆ. ಸೊ ಅಲ್ಲೇನಾದರೂ ಈಜೋದಕ್ಕೆ ಹೋಗಿ ಅನಾಹುತ ಆಯ್ತಾ ಗೊತ್ತಿಲ್ಲ, ಅಥವಾ ಯಾರಾದರೂ ಬೇಕು ಅಂತ ಕಿಡ್ನ್ಯಾಪ್ ಮಾಡಿದ್ರಾ? ನಾನಾ ಅನುಮಾನಗಳಂತೂ ಇದೆ. ನಾಪತ್ತೆಯಾದಂತಹ ರೀತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತೀಯ ರಾಯಭಾರ ಕಚೇರಿ ಕೂಡ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಮತ್ತು ಸಾಕೇತ್ನ ಫ್ರೆಂಡ್ಸ್ ಘಟನಾ ಸ್ಥಳಕ್ಕೆ ಹೋಗಿ ಕೂಡ ಈತನನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆರೆಯಲ್ಲೂ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಯಾರಾದರೂ ಈತನಿಗೆ ಹಾರ್ಮ್ ಮಾಡಿದ್ರಾ ಅಂತ.